ಹಾಯ್ ಫ್ರೆಂಡ್ಸ್, ನಾನಿವತ್ತು ಹುರಿದು ರೋಸ್ಟ್ ಮಾಡೋಕೆ ಹೋಗ್ತಿರೋದು ಯಾರ ಮೇಲಪ್ಪ ಅಂದರೆ ಮುತ್ಯ 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 ಅಂದ್ಕೊಂಡು ಉತ್ತರ ಕರ್ನಾಟಕದ ಜನಗಳನ್ನ ಚೂತ್ಯ ಮಾಡ್ತಾ ಇರೋ ಕೆಲವು ಸೋ ಕಾಲ್ಡ್ ಮುತ್ಯಗಳ ಮೇಲೆ. ಕಳೆದ ವಿಡಿಯೋಗಳಲ್ಲಿ ನಮ್ಮ ಚೂತ್ಯಗಳ ಮೇಲೆ 3 ವಿಡಿಯೋಸ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಂಡು. ಯಾರ ನೀನ್ ಯಾರ ನನ್ ಯಾಕೆ ಈಗ ಕಾಟ ಇದ್ಯಾ? ಸೊ ಮತ್ತ್ಯಾಕೆ ತಡ ನಮ್ಮ ಉತ್ತರ ಕರ್ನಾಟಕದ ಅಮಾಯಕ ಜನಗಳನ್ನ ಬಲಿಪಶು ಮಾಡ್ಕೊಂಡು ಇವ್ರು ಬೇಳೆ ಬೇಯಿಸ್ಕೊತಾ ಇರೋ ನಮ್ಮ ಚೂತ್ಯಗಳಿಗೂ ರಘುವೀರ್ ದೇಸಾಯಿಯ ತುಪ್ಪ ಹಚ್ಚಿ ಹಾಕೊಂಡು ಧೆಂಗ್ದವ್ರು ಮಾಡೋಣ ಬನ್ನಿ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಡಿಯೋ ಶುರು ಮಾಡೋಕೆ ಮೊದಲು ಈ ಚೂತ್ಯಗಳ ಅಂದ ಭಕ್ತರಿಗೊಂದು ಮಾತು ಹೇಳಕ್ಕೆ. ಸಂತ ಅಂದರೆ ಯಾರು, ಸಂತ ಅಂದರೆ ಹೇಗಿರಬೇಕು ಅಂತ ಚೌಪದಿಗಳ ಒಂದು ಹಾಡೇ ಇದೆ. ನೋಡಿಲ್ಲ ಅಂದರೆ ಕಣ್ಣು ಅಗಲಿಸಿಕೊಂಡು ನೋಡ್ಕೊಂಡು ಬನ್ನಿ. ಇವಾಗ ಮೊದಲು ನಮ್ಮ ಮಲ್ಲಿಕಾರ್ಜುನ್ ಮುತ್ತಿನ ವಿಷಯಕ್ಕೆ ಬರ್ತೀನಿ. ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ 2 ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬಂದು ಆಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಮಾಡ್ತಿರೋದೇ ಮಿಂಡ್ರಿಗುಟ್ಟದ ಕೆಲಸ. ಅದರಲ್ಲಿ ಪ್ರಧಾನಮಂತ್ರಿಗಳಿಗೆ SPG ಕಮಾಂಡೋಗಳು ಬರೋ ತರ ಬಾಡಿ ಗಾರ್ಡ್ಸ್ಗಳು ಬೇರೆ. ಒಂದೇ ಜಿಲ್ಲೆಯಲ್ಲಿ ಇಷ್ಟೊಂದು ಜನ ನಿರುದ್ಯೋಗಿ ಹಾಗೂ ಅನ್ಎಜುಕೇಟೆಡ್ಗಳಿದ್ರೆ ಆ ಜಿಲ್ಲೆ ಕತೆ ಉದ್ಧಾರ. ಇದೇನ್ ಚೂತ್ಯಪ್ಪಾಜಿಗೆ ಯಾರೋ ಯಾವಾಗ್ಲೂ ರನ್ನಿಂಗ್ ರೇಸ್ ಬಿಡ್ತಾರ ಅಂತ ಎಲ್ಲಾ ವಿಡಿಯೋಸಲ್ಲೂ ಪಂಚೆ ಎತ್ಕೊಂಡು ಓಡ್ತಾನೆ ಇರ್ತಾರೆ ಅಂತೀನಿ. ಸ್ವಲ್ಪ ಪಂಚೆ ಕಳ್ಸ್ಕೊಬಿಟ್ಟರೆ ಏನ್ ಚೂತ್ಯಪ್ಪಾಜಿ, ನಿಮ್ ತರ ಗೇರ್ನ ಅಶೋಕ ಲೈಲ್ಯಾಂಡ್ ಲಾರಿಗೂ ಈ ತರ ಗೇರ್ ಎಳಿಯಲ್ಲ ಅನ್ಸುತ್ತೆ. ಫಸ್ಟು ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸು, ಆಮೇಲೆ ಗನ್ ತಗೊಂಡು ಸೂಟ್ ಮಾಡಿವಂತೆ. ಸೂಟ್ ಇಮೋಷನಲ್ ಡ್ಯಾಮೇಜ್. ನಮ್ಮಂತ ಚೂತ್ಯಗಳಿಂದೆಲ್ಲ ಯಾಕೆ ತಿರ್ಗಾಡ್ತಿದ್ದೀರಾ ಅಂತ ನಮ್ಮ ಮುತ್ಯಾನೇ ಹೇಳ್ತಾವನೆ. ತಿಳ್ಕೊಳ್ರೋ ಅನ್ಎಜುಕೇಟೆಡ್ಗಳೇ. ಇವಾಗ ನೇರ ವಿಷಯಕ್ಕೆ ಬಂದ್ಬಿಡ್ತೀನಿ. ಮಲ್ಲಿಕಾರ್ಜುನ್ ಮುತ್ಯ MLA ಆಗೇ ಆಗ್ತ್ಯಾ ಅಂತ ಬಾಬುರಾವ್ ಚಿಂಚನಸೂರು ಅವ್ರಿಗೆ ಹೇಳಿದ್ದು, ನೀನು ಗೆಲ್ಲಿಲ್ಲ ಅಂದರೆ ಮಠನೇ ಬಿಡ್ತೀನಿ ಅಂತ ಅಂದಿದ್ದು. ಆಮೇಲೆ ಮಲ್ಲಿಕಾರ್ಜುನ್ ಮುತ್ಯ ವರ್ಸಸ್ ನಮ್ಮ ಪೇಮೆಂಟ್ ಗಿರಾಕಿ ಶಕ್ತಿಕುಮಾರ್ ಅವ್ರ ಮಧ್ಯ ವಾರ್ ಆಗಿದ್ದು ನಿಮ್ಗೆ ಗೊತ್ತಿರುತ್ತೆ. ಇವಾಗ ಮ್ಯಾಟರ್ ಏನಪ್ಪಾ ಅಂತ ಅಂದ್ರೆ, ಮಲ್ಲಿಕಾರ್ಜುನ ಮುತ್ಯ ಅವರೇ, ನೀವು ದೈವ ಸಂಬೋಧರಾಗಿದೆ, ದೇವರಾಗಿದ್ದ ನಾನು ಕೇಳುವ 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ನೋಡಿ ಮಲ್ಲಿಕಾರ್ಜುನ ಮುತ್ಯ ಅವರೇ, 2024ಕ್ಕೆ ಯಾರಾಗ್ತಾರೆ ಭಾರತ ದೇಶದ ಪ್ರಧಾನಮಂತ್ರಿ? ನೀವು ಹೇಳಬೇಕು 2024ಕ್ಕೆ ಯಾವ ಪ್ರಧಾನಮಂತ್ರಿ ಆಗ್ತಾರ, ಮತ್ತೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಅದನ್ನು ಹೇಳಬೇಕು. ಮತ್ತೆ ನನ್ನ ಇನ್ನೊಂದು ಪ್ರಶ್ನೆ, ನಾನು ಯಾವಾಗ ಸಾಯ್ತೀನಿ ಅದನ್ನು ಕೂಡ ನೀವು ಈ ತರ ಹೇಳಿ ಶಕ್ತಿಕುಮಾರು ಉಲ್ಟಾ ಹೊಡೆದ್ಬಿಟ್ಟವನೇ. ಹೆಂಗೆ ಅಂತೀರಾ ನೋಡ್ರಪ್ಪ. ಮಲ್ಲಯ್ಯ ಮುತ್ಯಾರಿಗೆ ನಾನು ಒಂದು ಸೆಲ್ಯೂಟ್ ಹೇಳ್ತೀನಿ. ಬಹಳಷ್ಟು ಯುವಕರಿಗೆ ದಾರಿ ದೀಪ ಆಗಿರಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಮೊದಲು ಅಣ್ಣನ ಹತ್ರ ಕ್ಯಾಮ್ರಾನೇ ಇರಲಿಲ್ಲ ಅನ್ಸುತ್ತೆ. ಅವಾಗ ಮಾಡಿರೋ ಮುತ್ಯಾಗೆ ಬೈದಿರೋ ವಿಡಿಯೋಗೂ ಮುತ್ತಿನ ಹೊಗಳಿ ಮಾಡಿರೋ ವಿಡಿಯೋಗೂ ಕ್ಯಾಮ್ರಾ ಕ್ವಾಲಿಟಿನ ನೀವೇ ಅಬ್ಸರ್ವ್ ಮಾಡ್ರಪ್ಪ. ಅಣ್ಣನಿಗೆ ಕ್ಯಾಮ್ರಾ ಮತ್ತೆ ಪೇಮೆಂಟ್ ಆಗಿದೆ ಅನ್ಸುತ್ತೆ. ಈ ತರ ಎಲ್ಲೋ ನೋಡ್ದಂಗಿದೆಯಲ್ಲ. ಓಹೋ ಹೋ ಹೋ ಹೋ, ನಮ್ಮ ಮಾಡ್ರನ್ ಸಂಘಬುಲ್ಲಾದಂತಹ ನಮ್ಮ ಬಕೆಟ್ ರಕ್ಷಕ್ ಕೂಡ ಹೀಗೆ ಬಿಗ್ ಬಾಸ್ಗೆ ಹೋದಾಗ ಕೈಯಲ್ಲಿ ಕಿಸಿಯೋಕಾಗದೆ ಆಚೆ ಬಂದು ಸುದೀಪಣ್ಣ ಬಂದ ತಕ್ಷಣ ಎಲ್ಲರೂ ಹೆಂಗಾಗ್ಬಿಡ್ತಾರೆ ಅಂತ ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು. ಅವ್ರು ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ ಹಂಗೆ ಕೇಳಬೇಕು. ಆಫ್ಟರ್ ಬಿಗ್ ಬಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗುಡ್ ಸ್ಟಾರ್ಟ್ ಮಾಡಿದ್ದಾರೆ. ಅದೊಂದು ಸ್ಪೆಷಲ್ ಅನ್ಸಿದೆ. ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡಾಗ ಬರೋ ವಾಲ್ಯೂಮ್ ಬರ್ತಾ ಇಲ್ಲ. ಇವಾಗ ಸುದೀಪ್ ಸರ್ ಇರಬೇಕಾದ್ರೆ ಹಿಂಗ್ ದೋಸೆ ತಿರ್ಗಿಸ್ಬಿಟ್ನಲ್ಲ ಅಂತ
ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದವರಿಗೆ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಇಂಥ ಸಮಾಜ ಸೇವೆಗೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಇದು ಜನ ಹಾಗೂ ದೇವ್ರ ಮೆಚ್ಚೋ ಅಂತ ಕೆಲಸ. ಇದು ಬಿಟ್ಟು ನಾನು ಪವಾಡ ಮಾಡ್ತೀನಿ, ನಾನು ಮುತ್ಯ ಮುಖ ನೋಡಿದ ತಕ್ಷಣ ಅವನ ಹೆಸರು ಹೇಳ್ತೀನಿ ಅನ್ನೋದೆಲ್ಲ ನಾನು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇವಾಗ ಇನ್ನೊಬ್ರು ಮುತ್ಯ ತೋರಿಸ್ತೀನಿ, ನೋಡ್ರಪ್ಪ. 100% ಮಕ್ಕಳ ಆತಾರೆ, ಹೆಣ್ಣು ಲೆಕ್ಕ ಗಂಡ ಲೆಕ್ಕ 100%. ಇವರ ಹೆಸರು ರಶೀದ್ ಮುತ್ಯ. ಅಣ್ಣನ ಸ್ಪೆಷಾಲಿಟಿ ಏನು ಗೊತ್ತಾ? ಇದನ್ನು ಕೇಳಿದ್ರೆ ಎಜುಕೇಟೆಡ್ಗಳು ನಕ್ಕು ಬಿಡ್ತೀರ. ಆದರೂ ಹೇಳ್ತೀನಿ ಕೇಳಿ. 100% ಮಕ್ಕಳ ಆತಾರೆ, ಹೆಣ್ಣು ಲೆಕ್ಕ ಗಂಡ ಲೆಕ್ಕ 100% ಮಕ್ಕಳಾದ ನನ್ನ ಗ್ಯಾರಂಟಿ ನನ್ನ ಕಡೆ 10. ಡಾಕ್ಟ್ರು ಮದುವೆ ಆಗಿ 20 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ವಾಪಸ್ ಕಳಿಸಿದವ್ರಿಗೂ ಅಣ್ಣ ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗ್ಬಿಡುತ್ತಂತೆ. ಓಪನ್ ಚಾಲೆಂಜ್ ಬೇರೆ ಕೊಡ್ತಾವ್ರೆ. ಅದಕ್ಕೆ ಓಪನ್ ಚಾಲೆಂಜ್ ನಾ ಕೊಡ್ತೀನಿ ರೀ. ಏನು ಬಂದಿಲ್ಲ ಚುಟಿಗೆ ಹೊಡೆದು ಓಪನ್ ಚಾಲೆಂಜ್ ಕೊಡ್ತೀನಿ ರೀ. ಡಾಕ್ಟ್ರ್ ಇವತ್ತು ಆಗಲ್ಲ ತನ್ಲಕ್ಕ 5 ಥರದ ಹಣ್ಣು ಹಂಪಲ ಹಾಕ್ತೀನಿ, ಏನು ಕೊಡ್ಬೇಕು ನಾ ಕೊಡ್ತೀನಿ. ಅಲ್ಲ, ಬರೀ HIV ಕ್ಯಾನ್ಸರ್ಗೆ ಇನ್ನೂ ಸರಿಯಾಗಿ ಔಷಧಿ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಅದು ಅಷ್ಟು ಎಜುಕೇಷನ್ ಮಾಡಿರೋ ವಿಜ್ಞಾನಿಗಳಿಗೆ ಆಗ್ತಿಲ್ಲ. ಇನ್ನು 5 ಥರದ ಗಿಡಮೂಲಿಕೆಯಿಂದ ಮಕ್ಕಳಾಗಂಗಿದ್ದಿದ್ರೆ ಹಾಸ್ಪಿಟಲ್ ಯಾಕೆ, ಡಾಕ್ಟರ್ ಅಂತ ಯಾಕೆ, ಅವರೆಲ್ಲ ಅಷ್ಟು ಖರ್ಚು ಮಾಡಿ ಓದೋದು ಯಾಕೆ ಅಂತೀನಿ. ಇಷ್ಟೆಲ್ಲ ಮೆಡಿಸಿನ್ ಕೊಟ್ಟು ಆಶೀರ್ವಾದ ಮಾಡಿ ಪವಾಡ ಮಾಡೋ ನಮ್ಮ ಚೂತ್ಯಾಗಳಿಗೆ ಅವ್ರ ವಾಸ ಆಗಿರೋ ಉತ್ತರ ಕರ್ನಾಟಕದಲ್ಲಿ ಆಗ್ತಿರೋ ಮಗು ಹಾಗೂ ಬಾಣಂತಿಯರ ಸರಣಿ ಸಾವನ್ನ ನಿಲ್ಸೋಕ್ಕಾಗಿಲ್ಲ ಅನ್ನೋದೇ ದುರ್ವಿಧಿ. 1,001% ಆಗಬೇಕು, ಅದು ನನ್ನ ಗ್ಯಾರಂಟಿ. ಮಗು ಹುಟ್ಸೋ ಶಕ್ತಿ ಇರೋ ಇವ್ರಿಗೆ ಸಾಯ್ತಾ ಇರೋ ಮಗುನ ಬದುಕ್ಸೋ ಶಕ್ತಿ ಇಲ್ವಾ ಅಂತ. ಇಮೋಷನಲ್ ಡ್ಯಾಮೇಜ್. ಸರಿ, ಇವ್ರಿಗಿರೋ ಜಿಲ್ಲೆಗಳ ಲಿಟರಸಿ ರೇಟ್ ನೋಡೋಣ ಅಂತ ಓಪನ್ ಮಾಡ್ತೀನಿ. ಇದು ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರ ಊರಿನ ಲಿಟರಸಿ ರೇಟ್ ಕೇವಲ 52% ಇದೆ. ಇನ್ನು ನಮ್ಮ ರಶೀದ್ ಮುತ್ಯ ಅವರ ಡಿಸ್ಟಿಕ್ಕು ಸ್ವಂತ ಕಲಬುರಗಿ, ಇವ್ರದ್ದು 65% ಇದೆ. ಇದಕ್ಕೆ ಹೇಳೋದು 100 ಜನದಲ್ಲಿ 50 ಜನ ಓದ್ದವರು ಅವ್ರ ಕೆಲಸ ನೋಡ್ಕೊಂಡು ಹೋದ್ರೆ ಇನ್ನು 50 ಜನ ಓದೇ ಇದ್ದವರು ಇಂಥ ಮುತ್ಯಗಳಿಂದ ಓಡಾಡ್ತಾ ಇರ್ತಾರೆ. ಕಾರಣ ಆ ಜಾಗದಲ್ಲಿರೋ ಶಿಕ್ಷಣದ ಕೊರತೆ. ಅದಕ್ಕೆ ಮುತ್ಯ ಕಾರಣ ಅಥವಾ ಅಲ್ಲಿನ ಅಮಾಯಕ ಜನ ಖಂಡಿತ ಅಲ್ಲ. ನಮ್ಮ ಸತ್ತ ಸರ್ಕಾರಗಳು ಒಂದೊಳ್ಳೆ ಸ್ಕೂಲು ಕಾಲೇಜ್ ಓಪನ್ ಮಾಡಿದ್ರೆ ಎಲ್ಲ ಇರಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಯಾರ ಪರಿಹಾರ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಮ್ಮ ಉತ್ತರ ಕರ್ನಾಟಕದ ಮುಗ್ಧ ಜನಗಳನ್ನ ಈ ಚೂತ್ಯಾಗಳು ಎಷ್ಟು ಯೂಸ್ ಮಾಡ್ಕೋತಿದ್ದಾರೆ ಅಂತ ಎಲ್ಲ ಮುತ್ಯಗಳನ್ನ ತೋರಿಸ್ತೀನಿ, ನೋಡ್ರಪ್ಪ. ಎಷ್ಟು ಜನ ಮುತ್ಯಗಳು ಹುಟ್ಕೋತಾವ್ರೆ ಅಂತ ನೀವೇ ನೋಡಿ. ಇವ ಗಜಾನಂದ ಮುತ್ಯ ಅಂತೆ, ನೋಡ್ಕೊಳ್ಳಿ. ಬೇರೆನಾರ ಹೇಳೋಣ. ಇವ ತಿಪ್ಪಯ್ಯ ಮುತ್ಯ ಅಂತೆ. ಏನ್ ಆಕ್ಟಿಂಗ್ ಮಾಡ್ತಾವನೆ ಗುರು. ನಿನ್ನಡಿಗೆ ನಾನು ಬಂದೆ, ಪಂಚಪೀಠವನ್ನು ಕಂಡೆ. ನಮ್ಮ ಕಡೆ ಸತ್ತ ಹೆಣಕ್ ಹಿಂಗ್ ಹೂ ಹಾಕ್ತಾರಪ್ಪ. ಇಮೋಷನಲ್ ಡ್ಯಾಮೇಜ್. ಇವ ಮೌಲಾಳಿ ಸಾವಂತ್. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಇವ ನಾಗೇಶ್ ಮುತ್ಯ ಅಂತೆ. ಇವ ಆರಿಫ್ ಮುತ್ಯ ಅಂತೆ. ಲವಳಾಗ್ ಮುತ್ಯ ಅಂತೆ. ಇವ ಲಾಲ್ ಸಾಬ್ ಮುತ್ಯ ಅಂತೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮುತ್ತನ ಮೈಮ ನೋಡಿ ಮೈ ಅನ್ಸೋ ಜುಮ್ಮ. ಇವ ಭೀಮಣ್ಣ ತಾತ ಅಂತೆ. ಇವನ್ಯಾವನ ಸೆಡೆ ನನ್ ಮಗ. ಇವ ಲಾಲ್ ಸಾಹಿಬ್ ಮುತ್ಯ ಶಹಪುರ್ ಅಂತೆ. अबे तू थोड़ा सा बहन का लोड़ा आ क्या? ಮುತ್ತನ ಮೈಮ ನೋಡಿ ಮೈ ಅನ್ಸೋ ಜುಮ್ಮ.
ಈ ವಿಡಿಯೋ ನೋಡಿ ನನಗೆ ಒಂದು ಗಾದೆ ಮಾತು ನೆನಪಾಗ್ತಿದೆ. ನವಿಲ್ ನೋಡಿ ಕೆಂಬೂತ ಪುಕ್ಕ ತರ್ಕೊಳ್ತಂತೆ. ಇವನಿಗಂತೂ ಗರಿ ಬರಲ್ಲ ಅನ್ಕೊಂಡು ನವಿಲ್ ಗರಿನ ಬ್ಯಾಕಕ್ಕೆ ಸಿಗಿಸ್ಕೊಂಡು ಕುಣಿತಾವನೆ. ಯಾವ ಇವೆಲ್ಲ ಎಷ್ಟು ಜನ ಕೂತಿದ್ದಾರೆ, ಅದರಲ್ಲಿ ಒಬ್ಬರಾದ್ರೂ ನಿಮ್ ಕಣ್ಣಿಗೆ ವಿದ್ಯಾವಂತರು ಕಾಣಿಸಿದ್ರ? ಪಾಪ ಅವ್ರಿಗೆ ಓದೋಕ್ ಬರಲ್ಲ, ಅಮಾಯಕರು ಅಂತ ಹೇಳಿ ಈ ಮುತ್ಯಾಗಳು ದೇವರ ಹೆಸರಲ್ಲಿ ಅವ್ರಿಗೆ ಮೋಸ ಮಾಡ್ತಾರೆ. ಜನ್ಮಕ್ಕೆ ಹೋಗೋ. ನನ್ನ ಕಣ್ಣಿಗೆ ಬಿದ್ದಿದ್ದು ಇಷ್ಟು ಜನ ಚೂತ್ಯಾಗಳು ನೋಡ್ರಪ್ಪ. ಇವಾಗ ಅವ್ರ ಭಕ್ತರು ಕೇಳಬಹುದು, ಬಾಗರು ಬಂದಿಲ್ ನೋಡು ಎಷ್ಟು ಜನಕ್ಕೆ ಅನ್ನ ಹಾಕ್ತಾರೆ ಅಂತ. ಅಂತವ್ರಿಗೆ ನಂದೊಂದು ಸಿಂಪಲ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಯಾವುದೂ ಇನ್ಕಮ್ ಇಲ್ಲ ಅಂತ ಅಂದ್ರೆ ಬಂದವರಿಗೆಲ್ಲ ಹೆಂಗ್ರಪ್ಪ ಊಟ ಹಾಕೋಕ್ ಸಾಧ್ಯ? ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾರೆ, ಅಂಧ ಭಕ್ತರು ಕೈ ತುಂಬಾ ದುಡ್ಡು ಕೊಡ್ತಾರೆ, ಅದರಲ್ಲಿ ಇವ್ರು ಪ್ರಚಾರ ಮಾಡ್ಕೊತಾರೆ ಅಷ್ಟೇ. ಯಾರೋ ಕೊಡೋ ದುಡ್ಡಲ್ಲಿ ಅನ್ನ ಹಾಕೋದು ಯಾವನ್ ಬೇಕಿದ್ರೂ ಹಾಕ್ತಾನೆ. ಅದೇ ಒಂದು ಗಾದೆ ಹೇಳ್ತಾರಲ್ಲ, ಅತ್ತೆ ಆಸ್ತಿ ಅಳಿಯ ದಾನ ಮಾಡ್ದ ಅಂತ. ನಿಮ್ ಮುತ್ಯಾಗಳಿಗೆ ಹೋಗಿ ಹೇಳಿ, ನೀನು ಮೈ ಬಗ್ಸಿ ಕೆಲಸ ಮಾಡಿ ದುಡ್ದು 4 ಜನಕ್ಕೆ ಊಟ ಹಾಕು ದಮ್ಮಿದ್ರೆ ಅಂತ. ಸೂಪರ್ ಮಾಮ. ನೀವು ಕೇಳ್ಬೋದು, ಗುರು ಯಾಕೆ ಬರೀ ನಿಂಗೆ ಉತ್ತರ ಕರ್ನಾಟಕದ ಮುತ್ಯಾಗಳ ಮೇಲೆ ನಿನ್ ಕಣ್ಣು ಅಂತ, ನಿಮ್ಮ ಹಾಸನ್ ಸೈಡು ಬೆಂಗಳೂರು ಸೈಡು ಯಾರು ಸ್ವಾಮೀಜಿನೇ ಇಲ್ವಾ ಅಂತ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಗುರು ಬೇರೆ ಯಾರು ಬೇಡ, ನಿಮ್ಮ ಉತ್ತರ ಕರ್ನಾಟಕದ ಸೈಡ್ ಸಿದ್ದೇಶ್ವರ ಸ್ವಾಮೀಜಿ ಇದ್ರು. ಅವ್ರು ಹೇಗಿದ್ರು? ಯಾಕೆ ಅವ್ರನ್ನ ಯಾರು ಟ್ರೋಲು ರೋಸ್ಟ್ ಮಾಡಿಲ್ಲ? ಯಾಕೆ ಅವ್ರನ್ನ ಯಾರು ಪ್ರಶ್ನೆ ಮಾಡಿಲ್ಲ? ವ್ಯತ್ಯಾಸ ಇಷ್ಟು, ನಮ್ಮ ಸೈಡು ಶಿವಕುಮಾರ ಸ್ವಾಮೀಜಿನೇ ಆಗಲಿ, ನಿಮ್ಮ ಸೈಡ್ ಇರೋ ಸಿದ್ದೇಶ್ವರ ಸ್ವಾಮೀಜಿನೇ ಆಗಲಿ, ಇವರಿಗೆ ಆದಂತಹ ಒಂದು ಟ್ರಸ್ಟ್ ಅಂತ ಇತ್ತು. ಅವರು ಲೀಗಲ್ ಆಗಿನೇ ಮಠ ನಡೆಸ್ತಿದ್ರು, ಮಠ ದಾನದಿಂದಾನೇ ನಡೀತಾ ಇದೆ ಅಂತ ಕೂಡ ಹೇಳ್ತಿದ್ರು. ಬಟ್ ಮುತ್ಯಾಗಳ ವಿಚಾರದಲ್ಲಿ ಹಾಗಿಲ್ವಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಮ್ಮ ಸಿದ್ದೇಶ್ವರ ಸ್ವಾಮೀಜಿನೇ ಆಗಲಿ, ನಮ್ಮ ಶಿವಕುಮಾರ ಸ್ವಾಮೀಜಿನೇ ಆಗಲಿ, ಯಾರೇ ಆಗಲಿ, ಒಂದು ದಿನ ಈ ಮುತ್ಯಾಗಳ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದ್ದಾರ ಅಥವಾ ಯಾವುದಾದ್ರೂ ಮೀಡಿಯಾ ಮುಂದೆ ಕಾಣಿಸ್ಕೊಂಡಿದ್ದಾರ? ಕಾಣಿಸ್ಕೊಂಡಿರೋ ಒಂದು ಉದಾಹರಣೆ ಇದ್ರೆ ತೋರಿಸಿ ನೋಡೋಣ. ಈ ರೀಸನ್ಗೆನೆ ಅವ್ರುಗಳು ದೇವರಾಗಿನೇ ಇದ್ದಾರೆ, ನಿಮ್ಮ ಮುತ್ಯಾಗಳು ಟ್ರೋಲು ರೋಸ್ತವಾಗಿ ಜನಗಳು ಉಗಿತಾನೆ ಇದ್ದಾರೆ. ಅದರಲ್ಲಿ ಕಾಮೆಂಟ್ ಬೇರೆ ಆಫ್ ಮಾಡ್ಕೋತೀರಾ? ಮುತ್ಯ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಕಾಡೋ ಕಟ್ಟ ಕಡೆಯ ಪ್ರಶ್ನೆ, ಮುತ್ಯಾಗಳಿಂದ ಉತ್ತರ ಕರ್ನಾಟಕದ ಅಂತ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಆಮೇಲೆ ಇನ್ನೊಂದು, ನನ್ನ ಮಾತುಗಳಿಂದ ಮುತ್ಯಾಗಳ ಭಕ್ತರ ಮನಸ್ಸಿಗೇನಾದರೂ ನೋವಾಗಿದ್ದರೆ, ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ದರೆ ಬಾಯಿ ಬಡ್ಕಳಿ. ನಿಮಗೆ ಈ ಮುತ್ಯಾಗಳ ಬಗ್ಗೆ ಪಾರ್ಟ್ 4 ಬೇಕು ಅಂತ ಅಂದರೆ ತಪ್ಪದೆ ಹೋಗಿ ಕಾಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶಿವನಿ ಶಂಭುಲಿಂಗ ಲಡ್ಡು ಮುಕ್ಕನ ಅವತಾರ ಈಗಿನ ಸಂಚಾರಿ ದೇವರ, ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ, ಅವರೇ ಲಡ್ಡು ಮುತ್ಯಾರ.